ಎಲ್ಲ ನಮ್ಮ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಇವತ್ತು ಏನು ಅಂದರೆ ನಮ್ಮ ಸೈಯದ್ ಜುಬೇದ್ ಅವರ ಹುಟ್ಟುಹಬ್ಬ. ಅದಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಬಂದ್ಬಿಟ್ಟು ನಮ್ಮ ಸೈಯದ್ ಜುಬೇರ್ನ ಶುಭ ಕೋರಲು ಬಂದಿದ್ದಾರೆ, ಅವರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅದೇ ರೀತಿ ಇವತ್ತು ಅವರು ಬೆಳಗ್ಗೆ ನಮ್ಮ ಭಟ್ರಳ್ಳಿ ಶಾಲೆಯಲ್ಲಿ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಪುಸ್ತಕಗಳು ಹಾಗೂ ಫ್ಯಾನ್ಗಳು ವಿತರಣೆ ಮಾಡಿ ಅವರು ಸಹಾಯ ಮಾಡಿ ಮತ್ತೆ ಇನ್ನೇನು ಮಾಡೋಣ ಅಂತ ಹೇಳಿದ್ದಕ್ಕೆ, ಅಣ್ಣ ನಾವು ಕೇಕ್ ಕಟ್ ಮಾಡೋದು ಬೇಡ, ಯಾವುದಾದ್ರೂ ಒಳ್ಳೆ ಸಾಮಾಜಿಕ ಕಾರ್ಯಕ್ರಮ ಮಾಡೋಣ ಅಂದಿದ್ದಕ್ಕೆ ಗಿಡ ನೆಡುವ ಮೂಲಕ ನಮಗೆ ಪರಿಸರ ಮಾಲಿನ್ಯಕ್ಕೆ ಎಲ್ರಿಗೂ ಗಾಳಿ ಬೇಕು, ಈ ಉಸಿರಿರೋರ್ಲು ಗಾಳಿ ಬೇಕೇ ಬೇಕು ಅಂತ ಒಳ್ಳೆ ಕಾರ್ಯಕ್ರಮ ಮಾಡಿರೋದಕ್ಕೆ ಅವರಿಗೆ ನಾವೆಲ್ಲರೂ ನಮ್ಮ ಸಂಘಟನೆ ಪರವಾಗಿ ಹಾಗೂ ಹಿರಿಯರಾದಂಥ ನಮ್ಮ ವಕೀಲರಾದಂಥ ದಶರಥಯ್ಯ ಸಾರು ಹಾಗೂ ನಮ್ಮ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದಂಥ ಹರೀಶ್ ಅವರು, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರು, ಇವರೆಲ್ಲರೂ ಕೈಯಲ್ಲಿ ಹಮ್ಮಿಕೊಂಡು ಇವತ್ತು ನಮ್ಮ ವಿಶ್ವನಾಥ್ ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲ ಇವತ್ತು ಬಂದ್ಬಿಟ್ಟು ನಮ್ಮ ಸೈಯದ್ ಜುಬೇರ್ ಅವರಿಗೆ ಶುಭ ಕೋರಲು ಬಂದಿದ್ದಾರೆ. ಅವರಿಗೆ ಆ ದೇವರು, ಆ ಗಣಪತಿ ಬಾಬಾ ಹೈದರಾಬಾದಿ ಅವರಿಗೆ ಒಳ್ಳೇದು ಮಾಡಲಿ, ಇಂಥ ಹಬ್ಬಗಳು ಇನ್ನೂ ನೂರಾರು ಮಾಡಿಕೊಂಡು ಇಂಥ ಸೇವಾ ಕಾರ್ಯಕ್ರಮ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವರಿಗೆ ಕಳಕಳಿಯಾಗಿ ಬೆಳ್ಕೊತಾ ಇದ್ದೀನಿ. ನಮ್ಮ ಸೈಯದ್ ಜುಬೇರ್ಗೆ ಚಪ್ಪಾಳೆ ತಟ್ಟುವ ಮೂಲಕ ಇವತ್ತು ಹುಟ್ಟುಹಬ್ಬದ ಆಶೀರ್ವಾದ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತಿನ ದಿವಸ ನಾನು ಆಕಸ್ಮಿಕವಾಗಿ ಏನು ನಮ್ಮ ಜುಬೇರ್ ಅವರ ನೋಡೋದಕ್ಕೆ ಇಲ್ಲೇ ಅಕಸ್ಮಾತ್ ನಮ್ಮ ಸ್ನೇಹಿತರೆಲ್ಲ ಕರೆದ್ರು. ಇಲ್ಲಿ ಬಂದಾಗ ನೋಡ್ತಾ ಇದ್ರೆ ಅದೇನೋ ವಿಶೇಷವಾಗಿ ತುಂಬ ಸಂತೋಷ ಆಗೋಂಥ ವಿಚಾರ ಆಗಿದೆ. ಕಾರಣ ಇಷ್ಟೇ, ಮನುಷ್ಯನಿಗೆ ಹುಟ್ಟು ಉಚಿತ, ಸಾವು ಖಚಿತ, ಇದು ಸತ್ಯಾಂಶ. ಇದು ಸಮಾಜದಲ್ಲಿ ಇಂಥ ಈ ರೀತಿ ಇರುವಾಗ ಸುಮಾರು ನೂರಾರು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ಭೂಮಿನ ಮೇಲೆ ನಾವು ಎಲ್ಲರೂ ಒಟ್ಟಾಗಿ ಅನೇಕ ಸಮಾಜ ಸುಧಾರಕರು ನಮಗೆ ಅನೇಕ ವಿಚಾರಗಳನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಪಾಲನೆ ಮಾಡಿಕೊಂಡು ಇವತ್ತು ಎಲ್ಲರ ಮನಸ್ಥಿತಿಗಳನ್ನ ಒಂದೇ ರೀತಿ ಇವತ್ತಿನ ದಿವಸ ನಾವು ಅಣ್ಣ ತಮ್ಮಂದ್ರಾಗ ಬದುಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಟೈಟಲ್ ಇಟ್ಕೊಂಡು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲರೂ ಇಂಥ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಜುಬೇರ್ ಅವರ ಹುಟ್ಟುಹಬ್ಬ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಬೇರೆ 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 ಕಡೆ ಅವರ ಹುಟ್ಟುಹಬ್ಬಗಳು ನೋಡ್ತಾ ಇದ್ದೀವಿ. ಅದನ್ನು ನಾವು ಕಂಪೇರ್ ಮಾಡೋಕೆ ಹೋದರೆ ಇವತ್ತು ನೀವೆಲ್ಲ ಎಷ್ಟು ದೀರ್ಘವಾಗಿ ಆಲೋಚನೆ ಮಾಡಿದ್ದೀರಾ. ಇಂಥ ಕಾರ್ಯಕ್ರಮದಡಿ ಗಿಡ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಬೇಕು. ಅದರಿಂದ ನೈಸರ್ಗಿಕವಾಗಿ ಮತ್ತು ಅದರಿಂದ ಎಷ್ಟು ವಿಶೇಷತೆಗಳಿದೆ ಅನ್ನೋದನ್ನು ನಾವೆಲ್ಲ ಮನಗಾಣಿಕೊಂಡು ಇವತ್ತಿನ ದಿವಸ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಮಂಜಣ್ಣವರು, ನಮ್ಮ ಬಾಲಾಜಿ ಅವರು, ಮಾಸ್ಟ್ರು, ಮತ್ತು ನಾವು ಹುಸೇನ್ ಸಾಹೇಬರು ಮತ್ತು ರೆಡ್ಡಣ್ಣವರು ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದರಾಗಿ ಎಲ್ಲ ಸಂಘಟನೆಗಳನ್ನು ಇದೇ ರೀತಿ ಸಂಘಟನೆಗಳು ಮಾಡ್ಕೊಂಡು ಬಂದರೆ ಈ ದೇಶದಲ್ಲಿ ಯಾವುದೇ ತಾರತಮ್ಯಗಳು ಕಂಡುಬರೋದಿಲ್ಲ. ಬದಲಾದ ರಾಜಕೀಯ ಬದಲಾವಣೆಗಳಲ್ಲಿ ಇವತ್ತಿನ ದಿವಸ ಇನ್ನು ಮುಂದಿನ ಬೆಳವಣಿಗೆ ಸಮಾಜದಲ್ಲಿ ಬದಲಾವಣೆಗಳು ಜಾಸ್ತಿ ಆಗ್ತಾ ಇದೆ. ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಅದನ್ನೆಲ್ಲ ಇವಾಗ ರಾಜಕೀಯವಾಗಿ ಮಾಡೋದು ಬೇಡ. ಇಂಥ ಮನಸ್ಥಿತಿಯನ್ನು ಇಟ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಈ ದೇಶದಲ್ಲಿ ಬದುಕಬೇಕು, ಬಾಳಬೇಕು ಅನ್ನೋ ದೃಷ್ಟಿ ಎಲ್ಲರಿಗೂ ಬರಲಿ ಅನ್ನೋ ಮೂಲಕ ನಾವು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ತಮ್ಮನ ಸಮಾನರಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಯುವ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಜುಬೇರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ನಮ್ಮ ಆಲಂಗೂರು ಪಂಚಾಯಿತಿ ಭಟ್ರಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬುಕ್ಸು ಮತ್ತು ಆ ಶಾಲೆಗೆ 2 ಫ್ಯಾನ್ ಬೇಕು ಅಂದರು. ಆ 2 ಫ್ಯಾನು ಮತ್ತು ಬುಕ್ಸನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಸರಳ ರೀತಿಯಲ್ಲಿ ಮಕ್ಕಳೊಂದಿಗೆ ಕನ್ನಡ ಶಾಲೆ ಅಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಅದ್ರ ಜೊತೆ ಇವಾಗ ಗಿಡ ಸಸಿ ನಾಡುವುದ್ರ ಮುಖಾಂತರ, ಯಾಕೆಂದರೆ ನಾವು ಉಸಿರಾಡಬೇಕು, ಆರೋಗ್ಯಕರವಾಗಿರಬೇಕು ಅಂದರೆ ಗಾಳಿ ಬೇಕು, ವಾತಾವರಣ ಚೆನ್ನಾಗಿರಬೇಕು, ಸ್ವಚ್ಛತೆ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಸಿ ನಾಟಿ ಮಾಡೋದ್ರ ಮುಖಾಂತರ ಇವತ್ತು ಜುಬೇರ್ ಅವರು ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ
ಆಚರಣೆ ಮಾಡ್ಕೊತಿದ್ದಾರೆ. ಜುಬೇರ್ ಅವ್ರಿಗೆ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರಲಿ. ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರೆಲ್ಲರೂ ಕೂಡ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿದೆ. ಆದರೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡುತ್ತಿದ್ದಾನೆ ಅಂದರೆ ಆ ವ್ಯಕ್ತಿಗೆ ಕೈ ಜೋಡಿಸೋದು ತುಂಬ ಕಡಿಮೆ. ಆ ಒಂದು ನಿಟ್ಟಿ ಎಲ್ಲ ಕೆಲಸ ಕಾರ್ಯಗಳೆಲ್ಲರೂ ಕೂಡ ಬಿಟ್ಟು ಈ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿರೋದು ತುಂಬ ಸಂತೋಷದ ವಿಚಾರ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದಶರಥ ಸರ್ ಅವಾಗಲೇ ಹೇಳ್ತಿದ್ರು, ನಾನು ಅವಾಗ ತುಂಬ ಕಾರ್ಯಕ್ರಮಗಳಲ್ಲಿ ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತಾ ಇರ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ದಶರಥ ಸರ್ ಹೇಳ್ದಂಗೆ ಅದು ನಿಜ. ಯಾಕೆಂದ್ರೆ ನಾವು ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನ ಕೂಡ ಅಣ್ಣ ತಮ್ಮದಂತೆ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು. ಇಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನ ಹೇಳ್ತಾ, ಇವತ್ತು ನಮ್ಮ ಮುತ್ಯಾಲಪೇಟೆ ರಿಯಾಜ್ ಅಣ್ಣ ಆಗಿರ್ಬೋದು, ಅನಿಲ್ ಕುಮಾರ್ ಆಗಿರ್ಬೋದು, ನಮ್ಮ ಆಟೋ ಮುಖಂಡರಾಗಿರುವಂಥ ಆಟೋಮೊಬೈಲ್ ಮಾಲೀಕರಾಗಿರೋಂಥ ನಮ್ಮ ಹೈದರಿನಗರ್ ಫಯ್ಯಣ್ಣ ಆಗಿರ್ಬೋದು, ನಮ್ಮ ಬುಕ್ರಮ್ ಆಗಿರ್ಬೋದು, ನಮ್ಮ ರೆಡ್ಡಣ್ಣ ಆಗಿರ್ಬೋದು, ದಶರಥ ಸರ್ ಆಗಿರ್ಬೋದು, ನಮ್ಮ ಫಜಲ್ ಆಗಿರ್ಬೋದು, ನಮ್ಮ ತಾಲೂಕು ಯುವ ಘಟಕ ಅಧ್ಯಕ್ಷ ಇದ್ರೀಸ್ ರವ್ರು ಆಗಿರ್ಬೋದು, ನಮ್ಮ ಉಮೇಶ್ ಆಗಿರ್ಬೋದು, ಉಪಾಧ್ಯಕ್ಷ ಉಮೇಶ್ ಆಗಿರ್ಬೋದು, ನಮ್ಮ ಆಟೋ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಮುನ್ರಾಜಣ್ಣ ಆಗಿರ್ಬೋದು, ಅಕ್ಮಲ್ ಆಗಿರ್ಬೋದು ಕಾರ್ಯದರ್ಶಿ, ಮತ್ತೆ ನಮ್ಮ ಉಪಾಧ್ಯಕ್ಷರು ಬಾಲಾಜಣ್ಣ ಆಗಿರ್ಬೋದು, ನಮ್ಮ ನಗರ ಘಟಕ ಅಧ್ಯಕ್ಷರು ಫ್ಯಾನ್ಸಿ ಮಂಜಣ್ಣ ಆಗಿರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ತಾಲೂಕಿನ ಉಪಾಧ್ಯಕ್ಷ ಆಗಿರುವಂಥ ನಮ್ಮ ನಾಗಮಂಗಲ ಹರೀಶ್ ಸರ್ ಆಗಿರ್ಬೋದು. ಹರೀಶ್ ಸರ್ ಫುಲ್ ಆಕ್ಟಿವ್. ಯಾಕೆಂದ್ರೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯವ್ರಿಗೆ ಒಳ್ಳೆಯವರೇ, ಕೆಟ್ಟವ್ರಿಗೆ ನಮ್ಮ ನಾಗಮಂಗಲ ಹರೀಶ್ ಸರ್ ಅವರು. ಆ ಒಂದು ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮ ಬೆಳಗಿರೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಯಾಕೆಂದ್ರೆ ಯಾರು ಬೆಳೀತಾ ಇದ್ರೆ ನಡಿಯಪ್ಪ ಬೆಳೆಸಿ ಬೆನ್ತಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣನೂ ಅಷ್ಟೇ, ಬಹಳ ಜನ ಅಷ್ಟೇ, ಸೇರಿರೋ ಎಲ್ಲ ಫೈವಣ್ಣ ಎಲ್ಲರೂ ಕೂಡ ಅಷ್ಟೇ ಆ ಒಂದು ನಿಟ್ಟಿನಲ್ಲಿ ಬೆಳೆಸ್ತಾ ಹೋಗ್ತಾ ಇರೋಣ. ಅದರಿಂದ ನಮ್ಮ ನವೀದ್ ಆಗಿರಬಹುದು, ನಮ್ಮ ಕುಟುಂಬದ ಗ್ರಾಮ ಪಂಚಾಯತಿ ಘಟಕದ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಕದ್ರಿಪುರ ಟಿಪ್ಪು ಸುಲ್ತಾನ್, ಮತ್ತೆ ನಮ್ಮ ಅತಾವುಲ್ಲಾ ಕದ್ರಿಪುರ, ಎಲ್ಲ ನೋಡಿ ಒಂದು ಕೈಯಿಂದ ಚಪ್ಪಾಳ ತಟ್ಲಿಕ್ಕೆ ಆಗಲ್ಲ. ಎಲ್ಲರೂ ಸೇರಿದ್ರೆ ಮಾತ್ರ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಉದಯ್ ಸಕ್ಲೇನು, ನಮ್ಮ ಮುಲ್ಬಾಗಿಲ್ ನ್ಯೂಸ್ನ ಫೈಜಲ್, ಮೊಯಿನು, ನಮ್ಮ ಮನ್ಸೂರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮದ ಭಾಗಿಯಾಗಿದ್ದೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇಂಥ ಹುಟ್ಟು ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವರ ಒಂದು ತಂದೆ ತಾಯಿಯಿಂದ ಆಶೀರ್ವಾದ ಸದಾ ನಿಮ್ಗೆ ಯಾವತ್ತೂ ಇರಬೇಕು. ಯಾಕಂದ್ರೆ ಚಿಕ್ಕ ಗಿಡ ಇದ್ದಾಗ ಇವನ್ ಸರಿಯಾಗಿ ತಿದ್ದಿ ಬೆಳೆಸ್ತಾ ಬರ್ತಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಕೈಲಾದಷ್ಟು ಮಟ್ಟಿಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸಹಕಾರ ಕೊಡ್ತಾ ಎಲ್ಲರ ಜೊತೆ ಒಂದು 5-6 ವರ್ಷಗಳಿಂದ ನಮ್ಮ ಜೊತೆ ಸಾಕ್ತಾ ಬರ್ತಿದ್ದಾರೆ. ಮಂಜಣ್ಣ 5-6 ವರ್ಷಗಳಿಂದ ನಮ್ಮ ಜೊತೆ ಬರ್ತಿದ್ದಾರೆ. ಯಾಕೆಂದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟವ್ರ ಜೊತೆ ಸೇರಿದ್ರೆ ಕೆಟ್ಟದ್ದೇ ಆಗುತ್ತೆ. ಒಳ್ಳೆಯವ್ರ ಜೊತೆ ಸೇರಿದಾಗ ಒಳ್ಳೇದು ಯಾವಾಗ ಆಗುತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಕಾಯ್ಬೇಕು. ಅದಕ್ಕೋಸ್ಕರ ಒಳ್ಳೆ ದಿನಗಳು ಮುಂದೆ ಬರ್ತವೆ. ಒಳ್ಳೆ ನಿಮ್ಗೆ ಆ ಭಗವಂತ ಕೊಡುಮಲ ಗಣಪತಿ ಆಶೀರ್ವಾದ ಸದಾ ನಿನಗಿರ್ಲಿ, ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ನಿನಗಿರ್ಲಿ. ಅದೇ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಇರಲಿ. ಮತ್ತೆ ನಿಮ್ಮ ತಂದೆ ತಾಯಿಯಂದರಿಗೆ ನಿಮ್ಮ ಮೊಯ್ನ್, ನಿಮ್ಮ ಅಣ್ಣ ಅವ್ರಿಗೂ ಕೂಡ ಭಗವಂತ ಆಶೀರ್ವಾದ ಕೊಳ್ಳಿ, ಆರೋಗ್ಯವಾಗಿರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಇವತ್ತೇನು ಫ್ಯಾನು ಮತ್ತೆ ಮಕ್ಕಳಿಗೆ ಬುಕ್ಸ್ ಕೊಟ್ಟಿದ್ಯಾ, ಇನ್ನೂ ಮುಂದಿನ ದಿನಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ, ಇನ್ನು ಕನ್ನಡ ಸೇವೆ ಮಾಡಲಿಕ್ಕೆ ನಿನಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕೊಟ್ಟು ಮುಂದಿನ ಒಂದು ಸಾಗೋಣ ಇದೇ ರೀತಿಯಲ್ಲಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮುನ್ರಾಜಣ್ಣ ಎಲ್ಲ ಭಾಗಿಯಾದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡಿದ್ದಾರೆ. ಇದೇ ರೀತಿ ಯಾವತ್ತೂ ಕೂಡ ಸದಾ ಒಂದು ತಾಯಿ ಮಗಳಂತೆ ಬದುಕೋಣ. ಎಲ್ಲವೂ ಕೂಡ ಈ ಭೂಮಿ ಮೇಲೆ ನಾವೆಲ್ಲರೂ ಕೂಡ ಹೋಗ್ಬೇಕಾಗಿರೋದು. ಇವತ್ತು ಹೇಳೋರು ನಾಳೆ ಇಲ್ಲ, ನಾಳೆ ಇದ್ದವ್ರು ನಾಳೆದ್ದಿಲ್ಲ, ಹೋಗ್ತಾ ಇರಬೇಕಾಗುತ್ತೆ. ಆ ರೀತಿಯಲ್ಲಿ ಈ ನಮ್ಮ ಜುಬೇರ್ ಅವ್ರಿಗೆ ಒಳ್ಳೆ ರೀತಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನಾವೆಲ್ಲರೂ ಜೊತೆಗಿರ್ತೀವಿ. ಬುಕ್ರಮ್ ಕೂಡ ಅಷ್ಟು, ಬುಕ್ರಮ್ ಮೆಡಿಕಲ್ ಶಾಪ್ ಇದೆ ಬುಕ್ರಮ್ದು, ಕೆಲಸ ಬಿಟ್ಟು ಬಂದಿದ್ದಾನೆ. ನಮ್ಮ ಪೊಯ್ಯೋಣ ಫುಲ್ ಬಿಸ್ನೆಸ್, ಒಂದು ದಿನಕ್ಕೆ ಒಂದು 15-20 ಸಾವಿರ ಬಿಸ್ನೆಸ್ ಆಗುತ್ತೆ, ಆದ್ರೂ ಕೂಡ ಬಿಟ್ಟು ಬಂದಿದ್ದಾನೆ. ಯಾಕೆ ಹೇಳಿ, ಒಂದು ವ್ಯಕ್ತಿ ಬೆಳೀತಾ ಇದ್ದಾನೆ, ಬೆನ್ನು ತಪ್ಪು ನಡಿಯಪ್ಪ ನಾನು ಇದೆಯಾ ಅಂತ ಹೇಳ್ಬಿಟ್ಟು. ಅದರಿಂದ ಮನುಷ್ಯನ್ ಬೇಕಾಗಿರೋ ಧೈರ್ಯ. ಆ ಧೈರ್ಯ, ಆಸ್ತಿ, ಅಂತಸ್ತು, ದುಡ್ಡು, ಕಾಸು ಏನು ಬೇಡ. ನಾನು ಇದನ್ನ ನಡಿಯ ಮುಂದೆ ಅಂತ ಹೇಳ್ಬಿಟ್ಟು ಬೆನ್ನು ತಟ್ಟಿ ನೀವು ಮುಂದೆ ಕಳಿಸಿದ್ರೆ ಆ ಧೈರ್ಯನೇ ಸಾಕು, ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರೋ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ, ಮತ್ತೊಂದು ಸಾರಿ ಜುಬೇರ್ ಅವ್ರಿಗೆ ಮತ್ತೆ ಆ ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಭಗವಂತ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು, ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.